ಹಲೋ ರೈತ ಮಿತ್ರರೇ, ನಮಸ್ಕಾರಗಳು. ನಾ ಮೊನ್ನೆ ಅಷ್ಟೇ ಹಾಕಿದ್ದ ಈ 3-in-1 ಮಷಿನ್ ವಿಡಿಯೋ ನೋಡಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ತರೀಕೆರೆ ತಾಲೂಕಿನ ಕಸ್ಟಮರ್ ಒಬ್ಬರು ಆರ್ಡರ್ ಕೊಟ್ಟಿದ್ದಾರೆ. ನಮ್ಮ ಟೆಕ್ನಿಕಲ್ ಟೀಮ್ ಅಂತೂ ಮಷಿನ ಲೋಡ್ ಮಾಡಿಕೊಂಡು ತರೀಕೆರೆ ಕಡೆಗೆ ಹೊರಟೇ ಬಿಡ್ತು. ಬನ್ನಿ, ಕಸ್ಟಮರ್ ಲೊಕೇಶನಲ್ಲಿ ನಮ್ಮ ಈ 3-in-1 ಮಷಿನ್ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅಂತ ನೋಡೋಣ. ರೈತರೆ, ನಮ್ಮ ಕಸ್ಟಮರ್ಗೆ ಇದ್ದಿದ್ದು 10 ಎಕರೆ ಜಮೀನು. ಅದರಲ್ಲಿ ಅವರು ಅಡಿಕೆ ಬೆಳೆ ಹಾಕಿದ್ರು ಹಾಗೂ ಸಾವಯವ ಕೃಷಿ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತೀವಲ್ಲ, ಆ ಪದ್ಧತಿನ ಅವರು ಫಾಲೋ ಮಾಡ್ತಿದ್ರು. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಂದರೆ ನೆಲನ ಉಳುಮೆ ಮಾಡದೆ ನೆಲದ ಮಟ್ಟಕ್ಕೆ ಕಳೆ ಕತ್ತರಿಸಿ ಮಲ್ಚಿಂಗ್ ಮಾಡೋದು. ಈ ಮಲ್ಚಿಂಗ್ ಮಾಡಿದಂಥ ಕಳೆ ನೆಲದ ಮೇಲೆ ಉಳಿಯುತ್ತೆ. ಸೊ ಇದರಿಂದ ಭೂಮಿ ತಂಪಾಗುತ್ತೆ, ಎರೆಹುಳ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಅಡಿಕೆ ಗರಿ ಕೂಡ ಈ ಮಷಿನ್ ಮಲ್ಚಿಂಗ್ ಮಾಡೋದ್ರಿಂದ ಅದರಲ್ಲಿರೋ ಪೊಟ್ಯಾಷಿಯಂ ಮರಗಳಿಗೆ ಸಿಗುತ್ತದೆ ಹಾಗೂ ನಿಮಗೆ ಅಡಿಕೆ ಇಳುವರಿ ಜಾಸ್ತಿ ಆಗುತ್ತೆ. ನಮಗೆ ಕರೆ ಮಾಡಿ ಭಾಳಷ್ಟು ರೈತರು ಕೇಳ್ತಿದ್ರು, ಅಡಿಕೆ ಪಟ್ಟಿಗಳು ಅಥವಾ ಗರಿಗಳು ಮಲ್ಚಿಂಗ್ ಆಗುತ್ತಾ ಇಲ್ವಾ ಅಂತ. ಈ ವಿಡಿಯೋದಲ್ಲಿ ನೋಡ್ಬೋದು ನಮ್ಮ ಈ ಮಷಿನ್ನು ಎಷ್ಟು ಚೆನ್ನಾಗಿ ಮಲ್ಚಿಂಗ್ ಮಾಡ್ತಾ ಇದೆ ಪಟ್ಟಿಗಳನ್ನ ಅಂತ. ರೈತರೆ, ಈ ಮಷಿನ್ನು 3-in-1 ಆಗಿರೋದ್ರಿಂದ ನಮ್ಮ ಕಸ್ಟಮರ್ಗೆ ರೋಟ್ರಿ ಅಟ್ಯಾಚ್ಮೆಂಟ್ ಕೂಡ ಹಾಕಿ ನಾವು ಡೆಮೋ ಕೊಟ್ವಿ. ನೀವೇನಾದರೂ ಅಡಿಕೆ ಅಂತ ಬೆಳೆಗಳು ಹಾಕಿದಾಗ ಉಳುಮೆ ಮಾಡೋದಕ್ಕೆ ಟ್ರ್ಯಾಕ್ಟರ್ ಕರೆಸಬೇಕಾಗುತ್ತೆ. ಆ ಟ್ರ್ಯಾಕ್ಟರ್ನಿಂದ ಬರೋ ವೈಬ್ರೇಷನಿಂದ ಬೇರ್ಗಳಿಗೆ ಎಫೆಕ್ಟ್ ಜಾಸ್ತಿನೇ ಆಗುತ್ತೆ. ಇಂಪಾರ್ಟೆಂಟ್ ಏನು ಅಂದರೆ, ಅಡಿಕೆ ಮರದ ವೈಟ್ ರೂಟ್ಸ್ಗಳು ಭೂಮಿಯ ಮೇಲ್ಪದರದಲ್ಲಿ ಇರೋದ್ರಿಂದ ಪದೇ ಪದೇ ಉಳುಮೆ ಮಾಡೋದ್ರಿಂದ ಬೇರುಗಳು ಹರಿಯುತ್ತದೆ. ಆದರೆ ನಮ್ಮ ಈ 3-in-1 ಮಷಿನಲ್ಲಿ ಬೇರುಗಳಿಗೆ ಡ್ಯಾಮೇಜ್ ಮಾಡೋ ಅಂಥ ವೈಬ್ರೇಷನ್ ಇರೋದಿಲ್ಲ ಹಾಗೂ 3 ಅಡಿ ಅಂತರದ ಜಾಗದಲ್ಲೂ ಸಹ ನಮ್ಮ ಈ 3-in-1 ಮಷಿನ್ ಯೂಸ್ ಮಾಡಿಕೊಂಡು ನೀವು ಈಸಿಯಾಗಿ ಕೆಲಸ ಮಾಡಬಹುದು. ರೈತರೆ, ನಿಮಗೂ ಈ ಮಷಿನ್ ಬೇಕಾದಲ್ಲಿ ವಿಡಿಯೋದಲ್ಲಿ ತೋರಿಸ್ತಿರೋ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಇದು ಉಪಯುಕ್ತವಾದರೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಈ ಥರ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.